ಪ್ರೆಸಿಡೆಂಟ್ ಸಾಹೇಬ್ರೆ, ಪಾರ್ಟಿ ಫಂಡ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಪಾರ್ಟಿಗೆ ಕೋಟಿಗಟ್ಟಲೆ ದುಡ್ಡನ್ನ ನಾನು ಕೊಡ್ತೀನಿ. ಒಟ್ಟಲ್ಲಿ ನಮ್ಮ ಪಕ್ಷ ಚೆನ್ನಾಗಿರ್ಬೇಕು, ನಮ್ಮ ಪಕ್ಷನೇ ಗೆಲ್ಲಬೇಕು. ನಾಳೆ ಟಿಕೆಟ್ ಅನೌನ್ಸ್ ಮಾಡೋ ಡೇಟ್. ಈ ಮೋಸ ಮಾಡಿದವರು, ಅನ್ಯಾಯ ಮಾಡಿದವರು, ಹೆಸರು ಕೆಟ್ಟೋಗಿರೋರು, ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಬಾರ್ದು. ನನ್ನ ಮಾತಿನ ಅರ್ಥ ನಿನಗೆ ಗೊತ್ತಾಗ್ತಿದೆ ಅಲ್ವಾ? ವೀರುಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಬಾರ್ದು. ನಾಳೆ ಅನೌನ್ಸ್ಮೆಂಟ್ ಬಂದಾಗ ನಾನು ಖುಷಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವು ಗುಡ್ ನ್ಯೂಸೇ ಕೊಡ್ತೀರಾ ನನಗೆ ಗೊತ್ತು. ಎನಿವೇ, ಥ್ಯಾಂಕ್ ಯು. ಏನು ಮಾಮ್, ನಾಳೆ ಪಾರ್ಟಿ ಟಿಕೆಟ್ ಅನೌನ್ಸ್ ಮಾಡ್ತಿದ್ರಂತೆ? ಆ ವಿಷಯದ ಬಗ್ಗೆನೇ ಮಾತಾಡ್ತಿದ್ದೆ ಮ್ಯಾಮ್. ಏನು ಹೇಳ್ತಾರೆ ನಿಮ್ಮ ಪಾರ್ಟಿ ಪ್ರೆಸಿಡೆಂಟು? ನಿಮ್ಮ ತಮ್ಮಂಗೆ ಏನಾದರೂ ಟಿಕೆಟ್ ಕೊಡ್ತಾರಂತ? ನೋವೇ. ಒಂದು ವೇಳೆ ವೀರು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡ್ರು ಅವನ ಪಾರ್ಟಿಯವರು ಅವನ ಟಿಕೆಟ್ ಕೊಡೋಕ್ಕೆ ಮನ್ಸು ಮಾಡಲ್ಲ. ವೀರು ಅವನಿಗೆ ಟಿಕೆಟ್ ಸಿಗುತ್ತೆ ಅಂತ ಅವನ ತುದಿಗಾಲ ನಿಂತ್ಕೊಂಡು ಕಾಯ್ತಿರ್ತಾನೆ. ಯಾಕಂದ್ರೆ ಇದು ವೀರುನೇ ಕಟ್ಟಿದ ಪಕ್ಷ ಅಲ್ವಾ? ಅವನ ಪಕ್ಷದಲ್ಲಿ ಅವನಿಗೆ ಬೆಲೆ ಇರಬಾರ್ದು. ಅವನ ಪಕ್ಷದರೆ ಅವನನ್ನ ಹೊರಗಾಕ್ಬೇಕು. ಸೂಪರ್ ಮಾಮ್. ಪಾಪ ವೀರು ಮಾಮನ ಅದೃಷ್ಟನೇ ಸರಿ ಇಲ್ಲ. ಅವನೇ ಕಟ್ಟಿದ ಮನೆಯಿಂದ ಅವನನ್ನೇ ಆಚೆ ಹಾಕ್ತಾರೆ. ಈಗ ಅವನೇ ಕಟ್ಟಿದ ಪಕ್ಷದಿಂದ ಈಗ ಅವನ ಜನರೇ ಆಚೆ ಹಾಕ್ತಿದ್ದಾರೆ. ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ್ರೆ ವೀರುಗತಿ ಅದು ರಾಜಕೀಯದಿಂದ ನಿವೃತ್ತಿ. ಟಿಕೆಟ್ ಅವನಿಗೆ ಸಿಕ್ತಿಲ್ಲ ಅಂತ ಅನೌನ್ಸ್ ಆಗಿದ ತಕ್ಷಣ ಅವನು ರಾಜಕೀಯದಿಂದ ಹೊರಗೆ ಬರ್ತಿದ್ದಾನೆ ಅನ್ನೋ ನ್ಯೂಸು ಬರುತ್ತೆ. ಆಗ ಈ ಮನೆಗೂ ರಾಜಕೀಯಕ್ಕೂ ಎಲ್ಲದಕ್ಕೂ ನಾನೇ ರಾಣಿ. ಮಾಮ್, ಅಂತೂ ನೀನ್ ಗೆದ್ದುಬಿಟ್ಟೆ. ನಿನ್ ತಮ್ಮನ ಮೂಲೆ ಗುಂಪು ಮಾಡಿ ನೀನು ಪಾರ್ಟಿ ಟಿಕೆಟ್ ತಗೊಂಡೆ. ಇನ್ನು ನಿನಗೆ ಎದುರಾಗಿ ಯಾರು ನಿಲ್ಲಲ್ಲ. ಬೇರೆ ಪಕ್ಷದವ್ರಂತೂ ಈ ಕ್ಷೇತ್ರದಲ್ಲಿ ಗೆಲ್ಲೋದೇ ಇಲ್ಲ. ನೀನಿಲ್ಲಿ ಗೆಲ್ತಿದ್ದ ಹಾಗೆ ಮಿನಿಸ್ಟರ್ ಪಟ್ಟ ಗ್ಯಾರಂಟಿ. ನೋ ಮಾಡಿ. ನನಗೆ ಬೇಕಾಗಿರೋದು ಮಿನಿಸ್ಟರ್ ಪಟ್ಟ ಅಲ್ಲ. ನನ್ನ ಆಸೆ, ನನ್ನ ಗುರಿ, ನನ್ನ ಉದ್ದೇಶ ಇದೆಲ್ಲ ಬೇರೆ ಇದೆ. ಏನ್ ಹೇಳ್ತಿದ್ಯಮ್ಮ? ಮಾಡಿ. ವೀರುಗೆ ಆಸೆ ಇರಲಿಲ್ಲ. ಅವ್ರಿಗೆ ಬರೀ ಮಿನಿಸ್ಟರ್ ಆಗಬೇಕಿತ್ತು, ಜನರ ಸೇವೆ ಮಾಡಬೇಕಿತ್ತು. ಆದರೆ ನಾನು ಆಸೆನ ಹೆಗಲ ಮೇಲೆ ಹೊತ್ಕೊಂಡು ಬಂದವಳು. ನನಗೆ ಬರೀ ಮಿನಿಸ್ಟರ್ ಅಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು. ಮೊದಲನೇ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ನಾನು. ನನ್ನ ಈ ಆಸೆನ ಎಷ್ಟು ದಿನದಿಂದ ನಾನು ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಕಾದಿದ್ದೆ ಗೊತ್ತಾ? ಅದಕ್ಕೆ ನನಗೀಗ ಕರೆಕ್ಟಾಗಿ ಒಂದು ಸ್ಥಾನ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಅದೇ ನನ್ನ ಮುಂದಿನ ಗುರಿ ಮಾಡಿ. ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಮಾಮ್. ರಾಜಕೀಯದಲ್ಲಿ ನಿನ್ನಂಥವ್ರೇ ಬೆಳೆಯೋದಕ್ಕೆ ಸಾಧ್ಯ. ಇನ್ನು ಮುಂದೆ ಅದು ಯಾವುದೇ ಕೆಲಸ ಇರಲಿ ಮಾಮ್, ನಿನ್ನ ಜೊತೆಗಿದ್ದು ಆ ಎಲ್ಲ ಕೆಲಸನೂ ನಾನು ಮಾಡ್ತೀನಿ. ನನ್ನ ತಪ್ಪನ್ನು ಕ್ಷಮಿಸಿ, ಇನ್ಮೇಲೆ ಆ ಥರ ಯಾವುದೇ ರೀತಿ ಕೆಟ್ಟ ಆಲೋಚನೆ ನನ್ನ ತಲೆಗೆ ಬರದೇ ಇರೋ ಹಾಗೆ ನಡ್ಕೊಳ್ತೀನಿ. ಕ್ಷಮಿಸೋದು ಬೇಡ, ನೀವಿನ್ಮೇಲೆ ಈ ಮನೇಲಿ ಇರೋದು ಬೇಕಾಗಿಲ್ಲ. ಅತ್ತೆ ನಡೀರಿ, ನಾನು ನೀವು ಇಬ್ರು ನಿಮ್ಮ ಮಗ ಎಲ್ಲಿದ್ದಾನೋ ಅಲ್ಲಿಗೆ ಹೊರಟೋಗೋಣ. ನಿಮ್ಮಿಂದಾಗಿ ತವ್ರ ಮನೇಲಿ ನನಗೂ ಅವಮಾನ ಆಗ್ತಾ ಇದೆ. ಹೋಗ್ಲಿ ಬಿಡಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮನುಷ್ಯ ಅಂದಮೇಲೆ ದುಡುಕಿ ತಪ್ಪು ಮಾಡೋದು ಸಹಜ. ಇನ್ನು ಮುಂದೆ ಈ ರೀತಿ ಆಗಲ್ಲ ಅಂತ ಇವರೇ ಹೇಳ್ತಿದಾರಲ್ಲ. ಇಷ್ಟಕ್ಕೂ ನಾನು ಮೇಡಮರ್ನ ಕೂಡಾಕಿದ್ದಕ್ಕೆ ನಮ್ಮ ಕಾರ್ತಿಕೇಯ ತಾಳಿ ಕಟ್ಬಿಡ್ತಿದ್ನಾ? ನೋಡೋಣ ಏನ್ ಮಾಡ್ತಾನೆ ಅಂತಾನೆ ನಾನು ಮೇಡಮರ್ನ ಕೂಡಾಕಿದ್ದಷ್ಟೇ. ಏನಂದ್ರಿ? ಏನಿಲ್ಲ, ಆಗಿದ್ದೆಲ್ಲ ಆಯ್ತಲ್ಲ. ಆಗಿದ್ದನ್ನೆಲ್ಲ ಮರೆತು ದೊಡ್ಡ ಮನಸ್ಸು ಮಾಡಿ ನಾನು ಕ್ಷಮಿಸ್ಬಿಡಿ. ಅಲ್ಲೇ ಸಮಯಕ್ಕೆ ತಕ್ಕಂಗೆ ಬದಲಾಗ್ಬಿಡ್ತೀರಲ್ಲ ಕಂತ. ಮತ್ತೆ ಹೋಗ್ಲಿ ಬಿಡಿ, ನಿಮ್ಮಿಂದ ಆ ಮನೇಲಿ ಒಳ್ಳೇದು ಆಯಿತು, ಕೆಟ್ಟದ್ದು ಆಯಿತು. ಅಮ್ಮ, ಹೊಟ್ಟೆ ತಾಳ ಆಗ್ತಾಯಿದೆ. ಊಟ ಗಿಟ್ಟ ರೆಡಿ ಮಾಡಿದ್ಯಾ? ಇದೇನು ಸುಬ್ಬು ಹಿಂಗೆ ಕೇಳ್ತಾ ಇದೆಯಾ?
ನಿಮ್ಮಿಬ್ರಿಗೂ ರುಚಿಯಾದ ಹಬ್ಬದ ಅಡುಗೆ ಮಾಡಿದ್ದೀವಿ. ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ಎಲ್ಲರೂ ಊಟ ಮಾಡೋಣ. ತಾನು ಬಾರೆ, ಬನ್ನಿ ತಿನ್ನಿ. ಹಬ್ಬದ ಊಟನ ಮಿಸ್ ಮಾಡ್ಕತೀನ ನಾನು. ಆಗಿದ್ದೇನೋ ಆಯ್ತು. ಊಟನ ಗ್ರಾಬ್ ಮಾಡ್ಕೊಳ್ಳೋದೆ ಬಿಡದೇ ಇಲ್ಲ ನಾನು. ವಿಶಾಲವಾದ ಅಗ್ಸಿ ಬಂದೆ ಕಣೆ. ಒಂದು ಅಧ್ಯಾಯ ಮುಗೀತು, ಮುಂದೆ ಏನು ಕತೆ? ಮುಂದೆ ಏನು ಕಥೆ ಅಂದರೆ ಇನ್ನೇನು ಎಲೆಕ್ಷನ್ಸ್ ಅನೌನ್ಸ್ ಆಗುತ್ತಲ್ಲ. ಆಗುತ್ತೆ, ಎಲ್ಲ ಆಗ್ತಿದೆ. ನಾಳೆನೇ ಅನೌನ್ಸ್ ಆಗ್ತಾ ಇದೆ. ಪಾರ್ಟಿನವರು ನಾಳೆನೇ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಏನೋ ನಾಳೆನೇ ಪಾರ್ಟಿ ಟಿಕೆಟ್ಸ್ ಅನೌನ್ಸ್ ಆಗ್ತಿದ್ಯಾ? ಹಾಗಾದ್ರೆ ಇಷ್ಟೊತ್ತಿಗೆ ಮೀಟಿಂಗ್ ಎಲ್ಲ ಮುಗ್ದಿರ್ಬೇಕಲ್ಲ. ಅಪ್ಪ ನಿಮ್ಮನ್ನ ಕರೆದಿಲ್ವಾ? ಇಲ್ಲ ಮಗಳೇ, ವೀರುನ ಮೀಟಿಂಗಿಗೆ ಕರೆದಿಲ್ಲ. ಯಾಕೆ? ಹಾಗಾದ್ರೆ ಅಪ್ಪಂಗೆ ಪಾರ್ಟಿ ಟಿಕೆಟ್ ಕೊಡಲ್ವಾ? ಯಾಕೆ ಕೊಡಲ್ಲ? ಕೊಡಲೇಬೇಕು. ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ದೊಡ್ಡ ಯಜಮಾನ್ರಿದ್ದಾಗ ಈ ಪಾರ್ಟಿ ಶುರು ಮಾಡಿದ್ದು. ಅದಾದಮೇಲೆ ಯಜಮಾನ್ರು ಊರು ಸುತ್ತಿ ಜನಗಳ ಪ್ರೀತಿ ಗಳಿಸಿ ಪಾರ್ಟಿನ ಕಟ್ಟಿದ್ದು. ಯಾರೋ ಮಾಡಿದ ಆರೋಪಕ್ಕೆ ನಾನು ಬಲಿಯಾದೆ. ಪಾರ್ಟಿ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ರಾಜೀನಾಮೆನೂ ಕೊಟ್ಟೆ. ಹಾಗಂತ ನಾನು ತಪ್ಪು ಒಪ್ಕೊಂಡೆ ಅಂತಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಮಾವನವರು ಕಟ್ಟಿದ ಪಾರ್ಟಿ ಇದು, ಹಾಗಾಗಿ ನನಗೆ ಸ್ವಲ್ಪ ಬೆಲೆ ಇದೆ. ಆದರೆ ನಿಮಗೆ ಬೆಲೆ ಕೊಡಲಿಲ್ಲ ಅಂದರೆ ಪಕ್ಷ ಹೇಗೆ ಉಳಿಯುತ್ತೆ ಯಜಮಾನ್ರೆ? ಜನ ಈಗಲೂ ನಿಮ್ಮ ಪರವಾಗಿ ಇರೋದು. ನೋಡೋಣ, ಪಾರ್ಟಿನವರು ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ನಾಳೆನೇ ಗೊತ್ತಾಗುತ್ತೆ. ಕೊಡಲೇಬೇಕಲ್ಲ ವೀರು. ಆ ಕ್ಷೇತ್ರಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ವೀರು, ಟಿಕೆಟ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾವು ಎಲ್ಲರ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿದ್ವಲ್ಲ. ಪದ್ಮನಾಭ ಅವರೇ, ನಾನು ನಿಮ್ಮ ಹತ್ರ ಎಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಯಜಮಾನ್ರೆ? ನಾನು ನಂದಿನಿ ಬೇರೆ ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.